ಫ್ರೆಂಡ್ಸ್, ರಶ್ಮಿಕಾ ಫುಡ್ ವ್ಲಾಗ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನಾನು ಇವತ್ತು ಹೆಲ್ತ್ ಟಿಪ್ಸ್ ಹೇಳೋಣ ಅಂತ ಇದ್ದೀನಿ. ಹೋಮ್ ರೆಮಿಡೀಸು. ಈಗ ತಾನೇ ಹುಟ್ಟಿ ಡೆಲಿವರಿ ಆಗಿರುತ್ತೆ, 2 months ಬೇಬಿ. ಎಲ್ಲರೂ ಮಾಲ್ ಕರ್ಕೊಂಡು ಹೋಗ್ತೀವಿ, ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂದ್ಕೊಳ್ಳಿ. ಹೊರಗಡೆ ಇವಾಗ ಪೀರಿಯಡ್ಸ್ ಆಗಿರೋರ್ದು ನೆರಳು ಬಿದ್ದರೆ ಒಬ್ರೊಬ್ರದ್ದು ಬೇದಿ ನಿಲ್ಲಲ್ಲ. ಆ ಥರ ಆದಾಗ ಹಾಸ್ಪಿಟಲ್ಗೂ ಕೂಡ ಹೋಗಿ ನಿಲ್ಲಿಲ್ಲ ಅಂದರೆ ಬೇದಿ ಏನು ಮಾಡಬೇಕು ಅಂದರೆ, ದಾಳಿಂಬೆ ಎಲೆನ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಗ್ಲಾಸಷ್ಟು ನೀರು ಹಾಕಿ, ಚಿಕ್ಕ ಗ್ಲಾಸಷ್ಟು ನೀರು ಹಾಕಿ, ಎಲೆನ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಜೇನುತುಪ್ಪ ಮಿಕ್ಸ್ ಮಾಡಿ ಕೊಡೋದ್ರಿಂದ ಬೇದಿ ನಿಲ್ಲುತ್ತೆ. ಇಲ್ಲ ಅಂದರೆ ದಾಳಿಂಬೆ ಕಾಯಿ ಇರುತ್ತಲ್ಲ, ಅದನ್ನು ಮಿಕ್ಸಿಲಿ ತರಿಯಾಗಿ ರುಬ್ಬಿ ದೋಸೆ ಮಾಡಿ ಕೊಡೋದ್ರಿಂದ ಬೇದಿ ನಿಲ್ಲುತ್ತೆ. ಎಲೆನ ಹೂವು ಏನಿರುತ್ತೆ, ದಾಳಿಂಬೆ ಹೂವು, ಅದನ್ನು ನಾವು ಅದರದ್ದು ಚೆನ್ನಾಗಿ ಕುಟ್ಟಿ ಆ ರಸನ ಕುಡಿಸೋದ್ರಿಂದ ಬೇದಿ ನಿಲ್ಲುತ್ತೆ. ಹೊಟ್ಟೆ ನೋವು ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಬೇಗ ಟಕ್ ಅಂತ ಬೇದಿ ನಿಲ್ಲೋಂಥ ಟಿಪ್ಸ್ ಇದು. ನನಗೆ ನಮ್ಮ ಅವರ ಅಮ್ಮ ಹೇಳ್ಕೊಟ್ಟಿರೋಂಥ ಹೋಮ್ ರೆಮಿಡೀಸ್ ಇದು. ನಾನು ನಿಮ್ಗೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟು ಹೊಸ ಹೆಲ್ತ್ ಟಿಪ್ಸ್ ಒಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.